ರೇಷ್ಮಾ, ಸಾಮಾನ್ಯವಾಗಿ ಇವಾಗ ಯಾರ್ದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟಾಗ ಅದ್ರದ್ದು ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಅಫ್ಕೋರ್ಸ್ ಪ್ರೆಷರ್ ಇದ್ದೇ ಇರುತ್ತೆ, ಯಾಕಂದರೆ ಅಷ್ಟೊಂದೆಲ್ಲ ಇನ್ಸ್ಪಿರೇಷನ್ಸ್ ಆಗಿ ತೊಗೊಳ್ಬೇಕಾದ್ರೆ ಮಂಜುಳಾ ಮ್ಯಾಮ್ ಆಗಿರಲಿ, ರಕ್ಷಿತಾ ಮ್ಯಾಮ್ ಆಗಿರಲಿ, ಮಾಲಾಶ್ರೀ ಮ್ಯಾಮ್ ಆಗಿರಲಿ, ಅವರೆಲ್ಲ ಆ ಥರ ಪಾತ್ರಗಳು ತುಂಬ ಮಾಡಿದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರು ಹೇಳೋ ಡೈಲಾಗ್ಸ್, ಆ ಸ್ಲ್ಯಾಂಗಲ್ಲಿ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನಮ್ಗೆ ಇವಾಗಲೂ ಎಂಜಾಯ್ ಮಾಡ್ತೀವಿ ಆ ಥರ ಪಾತ್ರ ನೋಡಬೇಕಾದ್ರೆ. ಸೊ ಆ ಥರ ಒಂದು ಪಾತ್ರ ನಾನು ನಿಭಾಯಿಸಬೇಕು ಇವಾಗ ಅಂತ ಬಂದಾಗ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ಪ್ರೇಮ್ ಸರ್ ಮಚ್ಚಲಕ್ಷ್ಮಿನ ಆಲ್ರೆಡಿ ವಿಷನೈಸ್ ಮಾಡಿದ್ದಾರೆ ಹೇಗಿರಬೇಕು, ಎಕ್ಸಾಕ್ಟ್ಲಿ ನಂಗೆ ಏನು ಬೇಕು ಅಂತ. ಸೊ ಅದಕ್ಕೆ ನಾನು ರೀಚ್ ಆಗಬೇಕು, ಅದನ್ನ ಜೀವ ತುಂಬಿಸ್ಬೇಕು ಮಚ್ಚಲಕ್ಷ್ಮಿಗೆ ಅಂದಾಗ ಟೇಕ್ಸ್ ಎ ಲಾಡ್ ಆಫ್ ಹೋಮ್ವರ್ಕ್ ಆ್ಯಂಡ್ ಆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಂಗೆ ಆಲ್ಸೋ ಗೊತ್ತು, ಯಾಕಂದರೆ ಏಕಲವ್ಯಲ್ಲಿ ಕೆಲಸ ಮಾಡಿದ್ದೀನಿ, ಪ್ರೇಮ್ ಸರ್ ಯಾವ ಆರ್ಟಿಸ್ಟ್ ಹತ್ರ ಹೇಗೆ ಕೆಲಸ ತೊಗೋಬೇಕು, ಎಷ್ಟು ತೊಗೋಬೇಕು ಅಂತ ತುಂಬ ಪ್ರಿಸೈಸ್ಡ್ ಆಗಿ ಹೀ ಈಸ್ ಅಮೇಝಿಂಗ್ ಇನ್ ದ್ಯಾಟ್.